ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ತುಂಬ ಜನ ಲೈಫಲ್ಲಿ ನಾನು ಸೋತ್ಬಿಟ್ಟೆ, ಲೈಫಲ್ಲಿ ನಾನೇನು ಅಂದ್ಕೊಂಡಿದ್ದೀನಿ ಅದು ಆಗ್ತಿಲ್ಲ, ನಾನು ಯಾರನ್ನು ನಂಬಿದ್ದೆ, ನನ್ನವ್ರು ನನಗೆ ಮೋಸ ಮಾಡಿದರು, ಪ್ರೀತಿಯಲ್ಲಿ ಮೋಸ ಆಯಿತು, ವ್ಯವಹಾರದಲ್ಲಿ ನಷ್ಟ ಆಯಿತು ಅಂತ ಸೂಸೈಡ್ ಮಾಡ್ಕೊಳ್ತಾರೆ. ಆ್ಯಂಡ್ ಒಂದಂತೂ ಸತ್ಯ, ಆತ್ಮಹತ್ಯೆ ಮಾಡ್ಕೊಂಡು ನೀವು ಸಾಧಿಸೋದಾದ್ರೂ ಏನಿದೆ. ನಾನು ಈ ಕೆಲವೊಂದು ಬಾರಿ ಕಾರ್ಯಕ್ರಮದ ಮೂಲಕ ಈ ಕಾರ್ ಡ್ರೈವ್ ಮಾಡ್ಕೊಂಡು ಹೋದಾಗ ನನಗೆ ಅನಿಸೋದು, ರಸ್ತೆ ಪಕ್ಕದಲ್ಲಿ ಮಲಗಿರೋರು ನೋಡಿ ನನಗೆ ಎಷ್ಟು ಮನಸ್ಸಿಗೆ ದುಃಖ ಆಗುತ್ತೆ, ಹಾಗೆ ಖುಷಿ ಆಗುತ್ತೆ. ಏನೋ ಒಂದು ಚಿಕ್ಕ ಪುಟ್ಟ ಆಟ ಸಾಮಾನು ಇಟ್ಕೊಂಡು ಸರ್ ತಗೊಳ್ಳಿ ಸರ್ ಅಂತ ನಾಲ್ಕಾರು ಜನರ ಹತ್ರ ಆ ದುಡಿಯುವಂಥ ಶಕ್ತಿ ಇದೆಯಲ್ಲ ನೋಡಿ, ತಾಳ್ಮೆ ಇದೆಯಲ್ಲ, ಲೈಫಲ್ಲಿ ಅವರೇನು ಅಗರ್ಭ ಶ್ರೀಮಂತರ ಸ್ವಾಮಿ? ಈ ಪ್ರಪಂಚದಲ್ಲಿ ಯಾರು ಕೂಡ ಅಗರ್ಭ ಶ್ರೀಮಂತರಲ್ಲ, ಹೃದಯವಂತಿಕೆ ಇದ್ದವರೇ ಅಗರ್ಭ ಶ್ರೀಮಂತರು. ತಂದೆಯ ಹೆಗಲು ತಾಯಿಯ ಮಡಿಲು ಈ ಪ್ರಪಂಚದ ಅತೀ ದೊಡ್ಡ ಶ್ರೇಷ್ಠವಾದ ಜಾಗ ಅಂತ ನಾನು ಹೇಳ್ತೀನಿ, ದೇವಸ್ಥಾನವನ್ನು ಹೊರತುಪಡಿಸಿ. ಇಲ್ಲಿ ಬೇಕಾಗಿರೋದು ಏನು ಕೇಳಿದರೆ, ವ್ಯಾಪಾರ ವ್ಯವಹಾರ ನಷ್ಟ ಆಯ್ತು ಅಂತ ಹೇಳಿದ್ರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಏನು ಸಿಗುತ್ತೆ? ನಮ್ಮ ಕುಂದಾಪುರ ಕನ್ನಡದಾಗ ಒಂದು ಮಾತಿತ್ತು, ದುಡ್ಕ ತಿಂಬರಿಗೆ ಯಾವುದಾರೇನ ಕತ್ಕೊಂಡು ತಿಂಬಕ್ಕಾಗ ಅಂದೇಳಿ. ಅದರ ಅರ್ಥ ನಾವು ಏನು ದುಡಿತೀವಿ ನಮ್ಗೆ ಅದರಿಂದ ನಮ್ಮ ಖುಷಿನೂ ಏನೋ ಒಂದು, ಬಟ್ ಒಂದೊಂದು ಸತ್ಯ, ಏನು ಕದ್ಕೊಂಡು ತಿಂತಿಲ್ಲ ತಾನೇ. ನಷ್ಟ ಆದ ಕೂಡಲೇ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಏನಿದೆ? ನಾವು ನಂಬಿದವ್ರು ನಮ್ಮ ಕೈ ಬಿಟ್ಟು ಕೂಡಲೇ ನಮ್ಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಏನಿದೆ? ಈ ಜೀವ ಭಗವಂತ ಕೊಟ್ಟಂಥ ಭಿಕ್ಷೆ, ತಂದೆ ತಾಯಿ ಕೊಟ್ಟಂಥ ಭಿಕ್ಷೆ, ಇದನ್ನು ಅವನೇ ಕರ್ಕೊಳ್ಬೇಕು ಹೊರತು ನಮಗೆ ಶಿಕ್ಷಿಸುವಂಥ ದಂಡಿಸುವಂಥ ಅಧಿಕಾರ ಯಾವುದೂ ಇಲ್ಲ. ಆತ್ಮಹತ್ಯೆ ಮಾಡ್ಕೊಳ್ತೀವಲ್ಲ, ಅದಕ್ಕಿಂತ ಘೋರ ಪಾಪ ಮತ್ಯಾವುದೂ ಇಲ್ಲ. ಲೈಫಲ್ಲಿ ಏನಾದರೂ ಸಾಧಿಸಿ. ಹೌದು ಸ್ವಾಮಿ, ಇವತ್ತು ನಾನು ಸೋತಿದ್ದೀನಿ, ಸತ್ತಿಲ್ಲ, ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುವೇನು, ಒಂದು ದಿನ ಗೆಲ್ಲಲೇಬೇಕು, ಒಳ್ಳೆತನ ಅನ್ನೋ ಮಾತಿದೆ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ. ಆ ತಾಳ್ಮೆ ಇಲ್ಲ ಅಂದರೆ ಅಷ್ಟೇ, ಯಾವುದೋ ರೈಲೋ ಅಥವಾ ಬಸ್ ಅಡಿ ತಲೆ ಕೊಟ್ಟು ಸಾಯೋ. ಮನುಷ್ಯನಿಗೆ ಬೇಕಾಗಿರೋದು ಮುಖ್ಯವಾಗಿ ಹೃದಯವಂತಿಕೆ, ಬುದ್ಧಿವಂತಿಕೆ, ಅದಕ್ಕಿಂತ ಹೆಚ್ಚಾಗಿ ಮಾನವೀಯತೆ. ನಾನು ಹೇಳೋದಿಷ್ಟೇ, ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ. ಒಂದಂತೂ ಸತ್ಯ ಬಂಧುಗಳೇ, ತಾಯಿ ಗರ್ಭದಲ್ಲಿ ಹುಟ್ಟಿದ್ದೇವೆ, ಭೂತಾಯಿ ಗರ್ಭದಲ್ಲಿ ಹೋಗ್ತೇವೆ. ಮನುಷ್ಯನಿಗೆ ಬೇಕಾಗಿರೋದು ತಾಳ್ಮೆ. ಆ ತಾಳ್ಮೆನೇ ಇಲ್ಲ ಅಂದರೆ ನಾವು ಬದುಕಿದ್ದು ಈ ಲೈಫಲ್ಲಿ ಸಾಧಿಸೋದಾದ್ರೂ ಏನು? ಇರುವಷ್ಟು ದಿನ ಒಂದೊಳ್ಳೆ ಕೆಲಸ ಮಾಡೋಣ. ಆತ್ಮಹತ್ಯೆ ಮಾಡಿಕೊಳ್ಳೋದು ಮಹಾಪಾಪ. ಯಾರೆಲ್ಲ ವೀಡಿಯೋಸ್ಗಳು ನೋಡ್ತಿರ್ತೀರ, ನಿಮ್ಮೆಲ್ಲ ಸ್ನೇಹಿತರು ಇರ್ಬೋದು, ನಿಮ್ಮ ಪರಿಚಿತರಿರ್ಬೋದು, ಯಾರಾದರೂ ನಿಮ್ಮ ಆತ್ಮೀಯರಿರ್ಬೋದು, ಲೈಫಲ್ಲಿ ಸೋತಿದ್ದೀನಿ, ವ್ಯವಹಾರದಿಂದ ನನಗೆ ಲಾಸ್ ಆಗಿದೆ, ನಂಬಿದವರು ನನಗೆ ಮೋಸ ಮಾಡಿದರು, ಫ್ಯಾಮಿಲಿಯವರು ನನ್ನನ್ನು ಮೋಸ ಮಾಡಿ ಹೊರಗೆ ದಬ್ಬಿದ್ರು, ಗಂಡ ನನಗೆ ಮೋಸ ಮಾಡಿದರು, ಹೆಂಡತಿ ನನಗೆ ಮೋಸ ಮಾಡಿದರು, ಜೀವನ ಮುಗೀತು ಅನ್ನೋರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಒಂದಷ್ಟು ಜೀವಗಳು ನನ್ನ ಮಾತಿಂದ ಬದುಕಿದರೆ ನನಗಷ್ಟೇ ಸಾಕು ಸ್ವಾಮಿ. ಮುಖ್ಯವಾಗಿ ಬೇಕಾಗಿರೋದು ನಾನು ಹೇಳೋದಷ್ಟೇ, ನೊಂದ ಮನೆ ಅಂಗಳದಿ ನಲಿವಿನ ಮಲ್ಲಿಗೆಯನ್ನು ಅರಳಿಸುವಂಥ ಪ್ರಯತ್ನ ಮಾಡೋಣ. ಇಷ್ಟೇ ನಾನು ಹೇಳೋದು. ಯಾವುದಾದ್ರೂ ಜೀವ ನೊಂದಾಗ ಆ ನೊಂದ ಜೀವಕ್ಕೆ ಸಾಂತ್ವನದ ಮಾತಾಗಬೇಕು, ಧೈರ್ಯ ತುಂಬುವಂತಾಗಬೇಕು. ಯಾರ ಮನಸ್ಸಿಗೆ ನೋವಾಗಿರುತ್ತೆ ಅವರಿಗೆ ಈ ಮಾತು ಸಂಜೀವಿನಿಯಾಗಿ ಮಾರ್ಪಡಬೇಕು ಅಂತ ಹೇಳ್ತಾ, ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಸೊ ಯಾರೆಲ್ಲ ಸಂಚಿಕೆಯನ್ನು ವೀಕ್ಷಿಸ್ತಿದ್ದೀರಾ, ಮತ್ತೆ ನಾನು ಹೇಳೋದಷ್ಟೇ, ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನು ಅತಿ ಶೀಘ್ರದಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಈ ನಿಮ್ಮ AK ಶೆಟ್ಟಿನಡೂರು ಕಡೆಯಿಂದ ಧನ್ಯವಾದಗಳು. ಮುಂದಿನ ಟಾಪಿಕ್, ಮುಂದಿನ ಕಂಟೆಂಟ್ ಯಾವುದಿರಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ.